ತಿಂಗಳು 18ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಕೇವಲ ಇನ್ನು 12 ದಿವಸ 13 ದಿವಸ ಮಾತ್ರ ಇದೆ. 12 ದಿವಸ ಕಳಿಸಿದಂಗೆನೆ 11 ದಿವಸ ಚುನಾವಣೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ರವರು, ಗುಲಾಂ ನಬಿ ಆಜಾದ್ ರವರು, ಸಿದ್ದರಾಮಯ್ಯನವರು, ದೇಶಪಾಂಡೆ ಅವರು, ಎಸ್.ಎಂ. ಕೃಷ್ಣರವರು, ಮೊಯ್ಲಿರವರು, ಕೆ.ಎಸ್. ಮುನಿಯಪ್ಪ ಅವರು, ಖರ್ಗೆ ಅವರು, ಎಲ್ಲ ಮಹಾ ನಾಯಕರುಗಳು ಚಿಂತನೆಯಿಂದ ರಾಹುಲ್ ಗಾಂಧಿ ಅವರು ಮತ್ತೆ ಎಲ್ಲ ನಾಯಕರು ಪ್ರಿಯಾಂಕೃಷ್ಣ ಎಂಬ ಯುವಕನನ್ನ, ಆತ ನನ್ನ ಮಗ ಮಾತ್ರ ಅಲ್ಲ, ಒಳ್ಳೆ ವಿದ್ಯಾವಂತ, MA LLB ಪೊಲಿಟಿಕಲ್ ಸೈನ್ಸ್ ಅಲ್ಲಿ MA ಮಾಡಿದ್ದಾನೆ, LLB ಮಾಡಿದ್ದಾನೆ, ಒಳ್ಳೆ ಗಾಲ್ಫರು, ಒಳ್ಳೆ ಗಾಲ್ಫ್ ಆಟಗಾರ, ಅದೇ ರೀತಿ ಒಳ್ಳೆ ಉದ್ಯಮಿ ಕೂಡ. ತಾವೆಲ್ಲ ನೋಡಿರ್ಬೇಕು. ಈ ಚಿಕ್ಕ ವಯಸ್ಸಿನಲ್ಲಿ ನನ್ನ ಜೊತೆಯಲ್ಲಿ ಕಳೆದ 5 ವರ್ಷಗಳಿಂದ ಎಲೆಕ್ಷನ್, ನಾನು ಲೋಕಸಭಾ ಚುನಾವಣೆಗೆ ನಿಂತಾಗಿದ್ದ ಎಲ್ಲ ಎಲೆಕ್ಷನ್ ನಲ್ಲೂ ಪಾರ್ಟಿಸಿಪೇಟ್ ಮಾಡಿ ನನ್ನ ಎಲ್ಲ MLC ಆದಾಗಿಂದ, MLA ಆದಾಗಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜನಗಳಿಗೆ ಕಷ್ಟಗಳಿಗೆ ಸ್ಪಂದಿಸೋದ್ರಿಂದ ಹಿಡಿದು ಎಲ್ಲ ವರ್ಕ್ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸಗಳಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡಿ ಅನುಭವ ಪಡೆದಿದ್ದಾರೆ. ಅವ್ರಿಗೆ ಒಂದೇ ಒಂದು ಅನುಭವದ ಕೊರತೆ ಏನಂದ್ರೆ, ರಾಜಕೀಯ ಅಂದ್ರೆ ತಮ್ಗೆಲ್ಲ ಗೊತ್ತು, ಏನ್ ಭಾವನೆ ಬಂದಿದೆ ಜನಗಳಿಗೆ ರಾಜಕೀಯವರು ಅಂದ್ರೆ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ ಅಂತ. ಇದೊಂದು ಮಾತ್ರ ಅನುಭವ ಇಲ್ಲ ಅವನಿಗೆ. ಎಲ್ಲ ಕೆಲವರು ಹೇಳ್ತಾರೆ ರಾಜಕೀಯದಲ್ಲಿ ಅನುಭವ ಇಲ್ಲ ಅಂತ. ರಾಜಕೀಯ ಅಂದ್ರೆ ಉತ್ತಮ ಜನ ಅಂತ ನಾನು ತಿಳ್ಕೊಂಡಿದ್ದೀನಿ. ರಾಜಕೀಯ ಅಂತಂದ್ರೆ ತಾವೆಲ್ಲ ಒಂದು ಅಭಿಪ್ರಾಯ ಬಂದಿರೋದು ಸುಳ್ಳು ಹೇಳೋರು, ಮೋಸ ಮಾಡೋರು ಅಂತ. ಆ ಅನುಭವ ಮಾತ್ರ ನನ್ನ ಮಗನಿಗೆ ಸುಳ್ಳು ಹೇಳಿ ಮೋಸ ಮಾಡುವಂತ ಅನುಭವ, ರಾಜಕೀಯ ಅನುಭವ ಇಲ್ಲ. ಅದು ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ಅವ್ರಿಗೂ ಬೇಕಾಗಿಲ್ಲ. ಜನ ಪ್ರೀತಿಯಿಂದ ಗೌರವಿಸಿದ್ರೆ ಸಾಕ್ರೆ, ಒಳ್ಳೆಯವನಪ್ಪ ಅಂದ್ರೆ ಸಾಕು. ಅದು ಬಿಟ್ಬಿಟ್ಟು ದುಷ್ಟನಪ್ಪ, ಇನ್ನು ದುಷ್ಟಿನ ಕಂಡ್ರೆ ದೂರ ಇರುವಂತ 3 ಮೈಲಿ ಓಡೋ ಕೆಲಸ ಬೇಡ. ನಾವು ಮನುಷ್ಯರೇ, ನೀವು ಮನುಷ್ಯರೇ ಅನ್ನೋ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ನಡ್ಕೊಂಡೋಗೋಣ. ಈ ಚುನಾವಣೆ ಯಾರು ಹೇಳಿ ಕೇಳಿ ಬಂದಿದ್ದಲ್ಲ, ಯಾರು ಕೇಳಿರಲಿಲ್ಲ. ನೀವೆಲ್ಲ ಪಾಪ 5 ವರ್ಷಗಳಿಗೆ ಮತ ಕೊಟ್ರಿ, ಅದನ್ನ ತಗೊಂಡೋಗಿ ನೀವೆಲ್ಲ ಕೊಟ್ಟಿ ಸರ್ಟಿಫಿಕೇಟ್, MLA ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿರಲ್ಲ, ಅದು ತಗೊಂಡೋಗಿ ಮಾರ್ಬಿಟ್ಟು ಮಂತ್ರಿ ಆಗ್ಬಿಟ್ಟು, ಅದಕ್ಕೆ ಮತ್ತೆ ಅದೊಂದಕ್ಕೆ ಕೊಟ್ಬಿಟ್ಟು ಮಂತ್ರಿ ಕೊಟ್ಟು ವಾಪಸ್ ತಗೊಂಡ್ಬಿಟ್ರು. ಇಂಥ ಒಂದು ವ್ಯಕ್ತಿನ ಯಾವುದೇ ಕಾರಣ ನೀವೆಲ್ಲ ಎಷ್ಟು ವಿಶ್ವಾಸದಿಂದ, ಎಷ್ಟು ನಿಮ್ಮಲ್ಲಿ ಏನೇ ಇದ್ರು ರಕ್ತ ಸಂಬಂಧ ಬಿಟ್ಟು, ಎಲ್ಲ ಸಂಬಂಧ ಬಿಟ್ಟು, ಪಕ್ಷಕ್ಕೋಸ್ಕರ, ಒಂದು ವ್ಯಕ್ತಿಗೋಸ್ಕರ ಒಳ್ಳೆ ಬರಲಿ, ಮುಂದೆ ಬರಲಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಇವರೆಲ್ಲರನ್ನೂ ಧಿಕ್ಕಾರ ಮಾಡಿ ನೀವೆಲ್ಲ, ನಾನು ಹೆಂಗೆ ನೋಡುವ ಯಾಮರಸ್ತೆ ನಿಮ್ಮಲ್ಲೇ ಅಣ್ಣ ತಮ್ಮದಿರಲ್ಲಿ, ಮಾವ ಬಾವೈದಿರಲ್ಲಿ ಎಲ್ಲಿ ಜಗಳ ತಂದಿಕ್ತೆ ನೋಡಿ, ಹೆಂಗಿದ್ದೀರಿ ಅನ್ನೋ ಭಾವನೆಯ ತೋರಿಸಿ ನಮ್ಮನ್ನೆಲ್ಲ ಗುಗ್ಗುಗಳ ತರ ಮಾಡಿ ಅವರು ಎಲೆಕ್ಷನ್ ಗೆದ್ದು ಮುಂದೆ ಹೋದ್ರು. ಆದ್ರೆ ಇವತ್ತು ಮತ್ತೆ ಚುನಾವಣೆ ಬಂದಿದೆ. ಆ ಚುನಾವಣೆಯಲ್ಲಿ ಇಂಥ ವ್ಯಕ್ತಿಗೆ, ದೂರ್ತ ವ್ಯಕ್ತಿಗೆ, ಸಮಾಜಕ್ಕೆ ಕಂಟಕನಾಗಿರ್ತಕ್ಕಂಥ ವ್ಯಕ್ತಿಗೆ ನೀವೆಲ್ಲ ಒಳ್ಳೆ ಬುದ್ಧಿ ಕಲಿಸ್ತೀರಾ. ಕಾಂಗ್ರೆಸ್ ಪಕ್ಷಕ್ಕೆ ಕೈಗುರ್ತಿಗೆ ವೋಟ್ ಮಾಡೋ ಮುಖಾಂತರ ನಾವೆಲ್ಲ ಒಂದು ನಮ್ಮ ಜನತೆ ಯಾವತ್ತೂ ಮೋಸಕ್ಕೆ ತಿರಸ್ಕಾರ ಮಾಡ್ತೀವಿ ಅನ್ನೋದನ್ನ ತಾವೆಲ್ಲ ಎತ್ತಿ ಹಿಡಿತೀರ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಕೈಗುರ್ತನ ಮರಿದೆ ಅಣ್ಣ ತಮ್ಮಂದಿರು, ನೆಂಟರು, ಇಷ್ಟರು ಎಲ್ಲರನ್ನೂ ಹೇಳಿ ದಯಮಾಡಿ ಒಂದೋಟು ಮಿಸ್ ಮಾಡದೆ ವೋಟ್ ಹಾಕಿ. ನನಗೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ಮೇಲೆ ಬಹಳಷ್ಟು ತಂದ್ರೇನಪ್ಪ, ಏನೇನ್ ಮಾಡ್ಬಿಡ್ತಾನೋ, ಕೊನೆಗೆ ಏನೇನು ನಾಟಕ ಕಟ್ತಾನೋ ಅಂತ. ಏನಾದ್ರು ನಾಟಕ ಕಟ್ಕೊಳ್ಳಿ, ನಾವಂತೂ ಅವ್ರ ವಿಷಯನ ಮಾತಾಡಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮಗೆ ಆಶೀರ್ವಾದ ಮಾಡಿ ನಾವು ನಿಮ್ಗೆ ಒಳ್ಳೆ ಕೆಲಸ ಮಾಡ್ತೀವಿ, ನಿಮ್ಮ ಮನೆ ಮಗನಾಗಿರ್ತೀನಿ ಅಂತ ಪ್ರಿಯಾಂಕೃಷ್ಣ ಕೇಳೋದಷ್ಟೇ. ನಾನು ಅಷ್ಟೇ ಹೇಳಿರೋದು, ನನಗೂ ಅಷ್ಟೇ. ವಿಜಯನಗರದಲ್ಲಿ ನಾನು ಯಾರ ವಿಷಯನ ಮಾತಾಡಕ್ಕಾಗಲ್ಲ. ನಮ್ಮ ಕೈಲಾಗಿದ್ದ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು, ನೀವು ನೋಡಿದ್ರೆ ಬೆಂಗಳೂರು ಪೂರ್ತಿ ಡೆವಲಪ್ಮೆಂಟ್ ನಡೀತಾ ಇದೆ. ಡೆವಲಪ್ಮೆಂಟ್ ಅಂದ್ರೆ ಕೆಲವು ಕಡೆ ನಾವು ರಿಯಲ್ ಆಗಿ ಮನೆಗಳಿಗೆ ನೀರು ನುಗ್ದಂಗೆ ಅಂತ ಕೆಲಸ ಎಲ್ಲ ನಾವು ಮಾಡಿಸ್ತಾ ಇದ್ದೀವಿ. ಹೆಚ್ಚಿನ ಕೆಲಸನ ಎಲ್ಲಾ ರಸ್ತೆಗಳು ನೀವೆಲ್ಲ ಬೆಂಗಳೂರು ಸುತ್ತಲೂ ನೋಡಿರ್ಬೋದು. ರಾಜರಾಜೇಶ್ವರಿ ನಗರ ತಗೊಳ್ಳಿ, ರಾಜಾಜಿ ನಗರ ತಗೊಳ್ಳಿ, ಆ ಕಡೆ ವಿಜಯನಗರ ತಗೊಳ್ಳಿ, ಆ ಕಡೆ ಬಂದು ಬಸವಗುಡಿ ತಗೊಳ್ಳಿ, ಎಲ್ಲಿ ನೋಡಿ ಎಲ್ಲ ಕೆಲಸ ನಡೀತಾ ಇದೆ. ಯಾಕೆ? ಈ ದುಡ್ಡೆಲ್ಲ ಕೇಂದ್ರ ಸರ್ಕಾರದ ದುಡ್ಡು, ನರಂ ದುಡ್ಡು. ಜೊತೆನಲ್ಲಿ 900 ಕೋಟಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದೀವಿ. ನೀವೆಲ್ಲ ನೋಡಿರ್ಬೋದು. ಕಾರ್ಪೊರೇಷನ್ಗೆ 900 ಕೋಟಿ ಕಟ್ಟಿದೀವಿ. ಅವ್ರು ನಮ್ಗೆ ಕೊಟ್ಟರು 300 ಕೋಟಿನೇ, ಇನ್ನ 600 ಕೋಟಿ ರೂಪಾಯಿ ನಮ್ದೇ ದುಡ್ಡು ಎಕ್ಸಸ್ ಐತೆ. ಆದ್ರಿಂದ ಈ ಕೆಲಸಗಳೆಲ್ಲ ಆಗ್ತಾ ಇದೆ. ಆ ಕೆಲಸ ನಾನೇ ಮಾಡ್ತೀನಿ ಅಂದ್ರೆ ಇದೆಲ್ಲ ಸುಳ್ಳು ಮಾತು. ಇಲ್ಲಿ ಮೊದಲು ಕಾರ್ಪೊರೇಟರ್ ಆಗಿದ್ದಂತ ಕೃಷ್ಣಪ್ಪ ರಸ್ತೆ ನೀರು ಇಳ್ತಾ ಇರೋದು ನೀರು ಮತ್ತೆ ಒಳಚರಂಡಿ ವ್ಯವಸ್ಥೆ ಎಲ್ಲ ಕೆಲಸನ ಮಾಡಿದ್ರು. ಇವ್ರು ಬಂದು ಬಳದಿದ್ದ ತಾರ ಮೇಲೆ ಇನ್ನೊಂದು ತಾರ ಹಾಕಿ ಅದೇನೇನ್ ಮಾಡ್ಕೊಂತಾರೆ ಅಂತ ನಿಮ್ಗೆ ಗೊತ್ತು. ಅದನ್ನೆಲ್ಲ ನಾವು ಓಪನ್ ಮಾತಾಡೋದು ಬೇಡ. ಈ ಕೆಲಸ ಮಾಡ್ತಿದ್ರಿ ಎಲ್ಲಿ ನೋಡಿ ತಾರ ಹಾಕೋದು. ಅಷ್ಟು ಬಿಟ್ರೆ ಆಗಿರೋ ರೋಡಿಗೆ ಕೆಲಸ ಮಾಡ್ಕೊಂಡು ಮಾಡ್ತಾವ್ರೆ. ಇಡೀ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸ. ಅದರಿಂದ ಗೋವಿಂದನಗರ
ದಿವಸದಲ್ಲಿ ಒಬ್ಬ ಬಂದು ಈ ಏರಿಯಾ ನೋಡಿದ್ದೆ 7-8 ತಿಂಗಳಿದ್ದೆ.